ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಹಿತಿ ವಿಡಿಯೋ ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತಷ್ಟು ಮಾಹಿತಿ ನಿಮಗೆ ನೀಡಲು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ವತಿಯಿಂದ ಖಾಲಿ ಇರುವ ಕರ್ನಾಟಕ ಸರ್ಕಾರ ಹುದ್ದೆಗಳು ಹೇಳಿರ್ತಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ಇರುವಂಥ ಹುದ್ದೆಗಳು ಒಟ್ಟು ಟೋಟಲ್ 1000 ಅಂದರೆ 1000 ಹುದ್ದೆಗಳನ್ನು ಕೇಳಿರ್ತಾರೆ. ಇನ್ನು ಹುದ್ದೆಗಳ ವಿವರ ಬಂದು, ಹುದ್ದೆ ಹೆಸರು ಬಂದು ಗ್ರಾಮ ಆಡಳಿತಾಧಿಕಾರಿ ಅಂತಾಗಿರುತ್ತೆ. ಇದು ಒಟ್ಟು 1000 ಹುದ್ದೆಗಳನ್ನು ಕೇಳಿರ್ತಾರೆ. ಇನ್ನು ವೇತನ ಶ್ರೇಣಿ ಬಂದು 21,400ರಿಂದ 42,000 ಗಂಟೆ ಆಗಿರುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ ಪ್ರಾರಂಭ ದಿನಾಂಕ ಬಂದು 4/3/2024 ಆಗಿರುತ್ತೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 3/4/2024 ಆಗಿರುತ್ತೆ. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಬಂದು 6ನೇ ತಾರೀಕು 4ನೇ ತಿಂಗಳು 2024 ಆಗಿರುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಬಂದು KE ಆಗಿದ್ದು http://keakr.nic.in ಈ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ನೀವು ಶೈಕ್ಷಣಿಕ ವಿದ್ಯಾರ್ಹತೆ ಅಂದರೆ ಎಜುಕೇಷನ್ ಬಂದು ದ್ವಿತೀಯ PUC ಅಥವಾ ತತ್ಸಮಾನ ಆಗಿರುತ್ತೆ. ಇನ್ನು ಅರ್ಜಿಯ ಶುಲ್ಕ ಬಂದು ಸಾಮಾನ್ಯ ಅಂದರೆ ಪ್ರವರ್ಗ 2A, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ ಶುಲ್ಕ 750 ರೂಪಾಯಿ ಆಗಿರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆಗಿರುತ್ತೆ. ಇನ್ನು ಈ ಅರ್ಜಿಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಬಂದು SSLC ಅಂಕಪಟ್ಟಿ, ದ್ವಿತೀಯ PUC ಅಂಕಪಟ್ಟಿ, ಒಂದು ಆಧಾರ್ ಕಾರ್ಡ್, ನಮ್ಮದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದ್ದರೆ, ಕನ್ನಡ ಮೀಡಿಯಮ್ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅಂಥವ್ರಿಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್, ಹಾಗೂ ಗ್ರಾಮೀಣ ಅಂದರೆ ಹಳ್ಳಿಯಲ್ಲಿ ಓದಿದರೆ ಅಂಥ ಅಭ್ಯರ್ಥಿಗಳಿಗೆ 1 to 10th ಅಂಥವ್ರಿಗೆ, ಗ್ರಾಮೀಣ ಅಭ್ಯರ್ಥಿಗೆ ಗ್ರಾಮೀಣ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಇದು ಇಷ್ಟು ಇದರ ಮಾಹಿತಿ ಆಗಿರುತ್ತೆ. ಇನ್ನೂ ಹೆಚ್ಚಾಗಿ ನನಗೆ ಮಾಹಿತಿ ನೀಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಬೇಕಂತ